ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ರೈಡ್ ಎಲ್ಲಿಗೆ ಅಂತಂದರೆ, ನೀವು ಆಲ್ರೆಡಿ ನೋಡಿರ್ತೀರ ತಮ್ನಿಲ್ ಅಥವಾ ಟೈಟ್ಲಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗಲ್ಲ. ಆಯ್ತು ಬಿಡು. ಇವಾಗ ಆಲ್ರೆಡಿ ನಾನು ಹೊಸಳ್ಳಿ ಟೋಲ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಇನ್ನೊಂದು ಏನಂದರೆ, ಈಗ ಟೂ ವೀಲರ್ಗಳಿಗೂ ಸಹ ಫಾಸ್ಟಾಗಿ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಟೋಲ್ ಕಟ್ಕೊಂಡು ಹೋಗಲೇಬೇಕು. ಅಲ್ಲ, ಈ ಟೂ ವೀಲರ್ಗಳಿಗೆ ಫಾಸ್ಟಾಗಿ ಕಡ್ಡಾಯ ಬೇಕಿತ್ತು ಅನ್ನೋದು ನನಗೊಂದು ಡೌಟು. ಸುಮ್ಮನೆ ಇರಲಾರ್ದೆ ಟೂ ವೀಲರ್ಗಳಿಗೂ ಮಾಡೋರೆ. ಆಲ್ ಇಂಡಿಯಾ ಆರಾಮಾಗಿ ಓಡ್ಕೊಂಡಿರ್ಬೋದಿತ್ತು ಗುರು ಟೂ ವೀಲರಲ್ಲಿ. ಸೊ ಇವಾಗ ಅದಕ್ಕೂ ಸ್ಟಾಪ್ ಮಾಡಿ ಈಗ ಅದಕ್ಕೂ ಫಾಸ್ಟಾಗಿ ಕಟ್ಕೊಂಡು ಹೋಗ್ಬೇಕು. ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ ಗುರು. ಸೊ ನೋಡಿ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾವುದೂ ಗಾಡಿ ಇಲ್ಲ. ಸೊ ಹಾಕಿದೆ ನೋಡಿ, ಟಾಪ್ ಆ್ಯಂಡ್ ಗೋ. ಸೊ ಇದ್ರ ಬಗ್ಗೆ ಹೇಳ್ತೀನಿ ರೀ. ಅವ್ರ ಕಡೆಯವ್ರಿಗೆ ಆದರೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನೋಡಿ ಗುರು. ಏನಿಲ್ಲ, ಬಂದ ಟೋಲಲ್ಲಿ ಟಿಕೆಟ್ ಇಸ್ಕೊಂಡು ಆರಾಮಾಗಿ ಹೋದ. ದುಡ್ಡಿಲ್ಲ ಏನಿಲ್ಲ. ಕೆಲಸ ಮಾಡೋರಿಗೆ ಆರಾಮು, ಯಾವ ಕಡೆ ಬೇಕಾದ್ರೆ ಯಾವ ಕಡೆಗೆ ಬೇಕಾದ್ರೆ ಆರಾಮಾಗಿ ತಿರುಗಾಡ್ಬೋದು. ಇವಾಗ ಟೂ ವೀಲರ್ಗಳಿಗೆ ಅಂತಲೇ ನೈಸ್ ಟ್ಯಾಗ್ ಅಂತ ಒಂದು ಮಾಡಿದ್ದಾರೆ. ಸೊ ಫಾಸ್ಟಾಗಿ ಯಾವ ರೀತಿ ವರ್ಕ್ ಆಗ್ತಿತ್ತಲ್ಲ, ಸೊ ಅದೇ ಥರನೇ ಮಾಮೂಲಿ ಮಂತ್ಲಿ ರೀಚಾರ್ಜ್ ಮಾಡಿಸೋದು. ಟೋಲಲ್ಲಿ ಓಡೋರ್ಗಂತೂ ಆರಾಮ್ ಯೂಸ್ ಆಗುತ್ತೆ. ಸೊ ಮಾಮೂಲಿ ಇವಾಗ ಬಂದು ಟೋಲಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋ ರೀತಿ ಇಲ್ಲ ಅದು. ಸೊ ಡೈರೆಕ್ಟ್ ಬಂದು ಟ್ಯಾಪ್ ಮಾಡಿದ್ರೆ ಆರಾಮಾಗಿ ಹೋಗ್ಬೋದು. ಸೊ ಈಗ ಆ ಥರ ಒಂದು ವಾಸ್ತಾಗಿ ಮಾಡಿದ್ದಾರೆ. ಟೋಲ್ ಓಡೋರಿಗೆ ಅದು ತುಂಬ ಈಸಿ ಆಗುತ್ತೆ ಗುರು. ಮೈಸೂರು ರೋಡ್ ಎಕ್ಸಿಟ್ ಟೋಲ್ ಹತ್ರ ಬಂದಾಯಿತು. ಸೊ ಇಲ್ಲಿಂದ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಫ್ರೀ ಇರುತ್ತೆ ರೋಡು ಕೂಡ. ಎತ್ತು ಗುರು ಬೇಗ. ಯಾವುದು ಗುರು, ಹೋಗೋ ಟೈಮ್ಗೂ ಟಿಕೆಟ್ ಕೊಟ್ಟೋಗೋ ಟೈಮ್ಗೂ ವೆಯ್ಟ್ ಮಾಡಬೇಕು, ಮತ್ತು ಎಕ್ಸಿಟ್ ಆಗೋ ಟೈಮ್ಗೂ ವೆಯ್ಟ್ ಮಾಡಬೇಕು. ಯಾವುದು ಗುರು ಗೋಳಿದು ಗುರು. ಫಸ್ಟು ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಗುರು. ನಾನೇನು ಅಂದ್ಕೊಂಬಂದೆ. ಸೊ ನೈಸ್ ರೋಡಲ್ಲೆಲ್ಲ ಪೆಟ್ರೋಲ್ ಖಾಲಿ ಆದರೆ, ಇಲ್ಲ ಪಂಚರ್ ಆದರೆ, ಏನಾರು ಪ್ರಾಬ್ಲಮ್ ಆದರೆ ಫೋನ್ ನಂಬರ್ ಮಾಡಿದ್ರೆ ಅವ್ರು ಬಂದು ಏನಾಗಿದೆ ಅಂತ ಚೆಕ್ ಮಾಡ್ತಾರಲ್ಲ. ಸೊ ಆ ರೀತಿ ಪೆಟ್ರೋಲ್ ಖಾಲಿ ಆದರೆ ತಂದು ಕೊಡ್ತಾರೆ, ಏನಂತ ನೋಡೋಣ ಅಂತ ಇದ್ದೆ. ಸೊ ನನ್ನ ನಸೀಬು ಇವತ್ತು ಯಾವ ರೀತಿ ಐತಿ ಅಂದರೆ, ಪೆಟ್ರೋಲೇ ಖಾಲಿ ಆಗಲಿಲ್ಲ. ಸೊ ಇಲ್ಲಿ ಎಕ್ಸಿಟ್ ಆದಮೇಲೆ ಇವಾಗ ಪುಕ್ ಅಂತೈತೆ. ಈಗ ಪೆಟ್ರೋಲ್ ಹಾಕ್ಸಿಲ್ಲ ಅಂತಂದರೆ ತಳ್ಕೊಂಡು ಹೋಗುವಂಥ ಚಾನ್ಸು ತುಂಬ ಐತೆ. ಸೊ ಇಲ್ಲಿ ಯಾವುದೋ ಲೆಫ್ಟಲ್ಲಿ ಪೆಟ್ರೋಲ್ ಬಂಕ್ ಇರೋಂಗೈತೆ. ಬನ್ನಿ ಹೋಗೋಣ. ಇಲ್ಲೇ ಪೆಟ್ರೋಲ್ ಇಲ್ಲ. ಅಯ್ಯೋ ಏನು ಗುರು ಇವತ್ತು ನನ್ನ ನಸೀಬು. ಇದೆಲ್ಲ ನೋಡ್ರಿ ಹಿಂದಿಲ್ನಿಂದ ಇದನ್ನೇನು ಪೈತೈತೆ ಡೈರಾಗು. ನಸೀಬು ಬೇಡ ಬಿಡಿ ಗುರು. ಹೆಂಗೋ ಪರವಾಗಿಲ್ಲ, ಪೆಟ್ರೋಲ್ ಬಂಕ್ ಸಿಕ್ತು. ಫಸ್ಟ್ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬನ್ನಿ ಇಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಯಾವುದು ಗುರು, ಇರೋದೇ ಒಂದು ಬಂಕ, ಇಷ್ಟೊಂದು ಜನ ತುಂಬ್ಕೊಂಡವ್ರೆ. ಫೈನಲಿ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದಾಯಿತು. ಒಂದು ವಾರ ಪೆಟ್ರೋಲ್ ಕೇಳಬಾರ್ದಪ್ಪ. ಏನ ಒಂದ್ ವಾರನ? ನಾನೇನ್ ಅನ್ಕೊಳ್ದೀನು? ನೀನ್ ಸುಮ್ನೆ ಸ್ಪೆಂಡರ್ ತಗೊಂಬ್ರ, ನಾನೇನಕ್ಕೆ ನಿನ್ಗೆ? ಏನೋ ಹೋಗ್ಲಿ ಪಾಪ, ಈಗ ಹಾಕ್ಸಿರೋ ಪೆಟ್ರೋಲ್ ಮನೆವರೆಗೂ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ರೆ ನೀನು ಒಂದು ವಾರ ಅಂತೀಯ ನೀನು. ಮನೆಗೆ ಹೋಗೋಸಲ್ ಇನ್ನೊಂದು ಫುಲ್ ಟ್ಯಾಂಕ್ ಹಚ್ಬೇಕು. ನನ್ನ ಹತ್ರನೇ ಏನಕ್ರ ಮಾತಾಡ್ತೀಯ ನೀನು? ಸುಮ್ನೆ ನನ್ನ ಕೊಟ್ಬಿಟ್ಟು ಯಾರಿಗಾದ್ರು ನೀನ್ ಸ್ಪೆಂಡರ್ ತಗೋ, ಒಂದ್ ತಿಂಗಳು ಓಡಿಸ್ಕೋ, ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟು. ಗೈಸ್, ಇನ್ನೇನು ಇವಾಗ ನಿಯರು ರಾಮನಗರ ಹತ್ರ ಇದ್ದೀವಿ. ಸೊ ಇಲ್ಲೆಲ್ಲೋ ರೈಟ್ ತೊಗೋಬೇಕಂತೆ. ಸೊ ಬನ್ನಿ, ಇಲ್ಲೇ ಇದೇ ಇರಬೇಕು ರೈಟು, ಹೋಗೋಣ. ಇವನು ಯಾಕೆ ಅಲ್ಲೇ ನಿಂತವನು? ಬಾರೋ. ಇದೆಲ್ಲ ಯಾವ ನೀವೆಲ್ಲ ಲೇ, ನನ್ನ ಮಾತ್ರ ಕಳಿಸ್ಬಿಟ್ಟು ಒಬ್ಬನೇ ಎಲ್ಲ ನಿಂತವನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಒಂದು ಲೊಕೇಶನ್ ನೋಡೋಕ್ಕೆ ಬರಲ್ವಲ್ಲ ನಿಂಗೆ? ಯಾವ ನೀವೆಲ್ಲ ಲೇ. ಫೈನಲಿ ಎಂಟ್ರಿ ಆಗಿದ್ದೀವಿ, ನೀವು ನೋಡ್ಬೋದು. ಇನ್ನೇನು ನೀರಿದ್ದೀವಿ. ಇರೋದೇ ಎರಡು ಪಿಳ್ಳೆಗಳು ಜಗಳ ಆಡ್ತವೆ.
ನಿನ್ಗೆ ಯಾಕೆ ಆಮೇಲೆ ಒಬ್ಬರು ಇನ್ನೇನು ಬಂದು ಈಗ ನೀರು. ಸೊ ಅಲ್ಲಿ ರಾಮನಗರ ಹೈವೇಯಿಂದ ರೈಟ್ ತಗೊಂಡು ಬರ್ಬೇಕಿತ್ತು. ಸೊ ಇವನು ಈ ರೂಟ್ ಗೊತ್ತಿಲ್ಲದೆ ಹಿಂಗೆಲ್ಲ ಒನ್ ವೀಲೆಲ್ಲ ಕರ್ಕೊಂಬಂದ. ಏನು ಮಾಡೋಕ್ಕಾಗಲ್ಲ, ರೂಟ್ ಗೊತ್ತಾಗ್ದಿರೋ ಆ ಟೈಮ್ ಹಂಗೇ. ಸೊ ನೋಡಿ ಎಂಟ್ರಿ ಆಗಿದ್ದೀವಿ. ಇನ್ನೇನು ಇವಾಗ ಎಂಟ್ರೆನ್ಸಲ್ಲೇ ಇದ್ದೀವಿ. ರಣಹದ್ದು ವನ್ಯಜೀವಿ ಧಾಮ ಅರಣ್ಯ. ಓಕೆ, ಚೆಕ್ಕಿಂಗ್ ಮಾಡ್ತವ್ರೆ. ಸೊ ಪಾರ್ಕಿಂಗ್ ಚಾರ್ಜನ್ನು ತೊಗೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಏನಂದರೆ ಪ್ಲಾಸ್ಟಿಕ್ ಕೂಡ ಅವಾಯ್ಡ್ ಮಾಡ್ತಿದ್ದಾರೆ. ಸೊ ನಿಷೇಧ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ತುಂಬ ಒಳ್ಳೆಯದೇ, ಇಲ್ಲಾಂದರೆ ಎಲ್ಲಿ ಬೇಕು ಅಲ್ಲೇ ಪ್ಲಾಸ್ಟಿಕ್ಗಳನ್ನೇ ಎಸ್ತಿರೋರು. ಸೊ ಅದರಿಂದ ತೊಂದರೆ ಆಗಿರೋದು. ಸೊ ಒಂದೊಳ್ಳೆ ಡಿಸಿಷನ್ ಇದು, ಪ್ಲಾಸ್ಟಿಕ್ನ ಬಿಡದೇ ಇರೋದು. ತುಂಬ ಹದ್ದುಗಳಿದ್ದು ಅಂತ ಕಾಣುತ್ತೆ ಇಲ್ಲಿ. ಈ ಥರ ಅಫೋರ್ಡಲ್ಲಿ ಬರ್ತಾಯಿದ್ದರೆ ಹೆಲ್ಮೆಟ್ಗೆ ಹಾಕಿರೋಂಥ ಮೌಂಟ್ ಎಲ್ಲ ಬಿಚ್ಚೋಗ್ಬಿಡುತ್ತೆ. ಫುಲ್ ಲೂಸ್ ಆಗಿಬಿಟ್ಟೈತೆ ಗುರು. ಹೆವಿ ಆಫ್ ರೋಡ್ ಐತೆ, ನಮ್ಮ ಗಾಡಿಗೆಲ್ಲ ಮಾಡೋದಕ್ಕೆ ಆಗಲ್ಲ. ಏನು ಮಾಡೋಕ್ಕಲ್ಲ, ಒಂಥರ ಖುಷಿ ಕೊಡುತ್ತೆ. ಬನ್ನಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಹೋಗೋಣ. ಇಲ್ಲಿಂದ ಟ್ರೆಕ್ಕಿಂಗ್ ಐತೆ ಅಂತ ಅನಿಸುತ್ತೆ. ಎಷ್ಟು ಕಿಲೋಮೀಟ್ರ್ ಆಯ್ತೋ ಗೊತ್ತಿಲ್ಲ. ಇಲ್ಲಿ ಬನ್ನಿ ಫಸ್ಟ್ ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡೋಣ. ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಸೊ ನಡೆದು ಹೋಗೋಣ. ಸೊ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಆರ್ಚ್ ಇದೆ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಎಷ್ಟು ಕಿಲೋಮೀಟ್ರ್ ಇದೆಯೋ ಗೊತ್ತಿಲ್ಲ, ಹೋಗ್ಬೇಕು, ಹತ್ತಬೇಕು. ಸೊ ಇಲ್ಲೇ ಗಾಡಿ ತೆಗೆದು ನಿಂತ್ಕೊಂಡು ಓಡೋ ತಗೋತಿದ್ದಾರೆ. ಬನ್ನಿ ಚಪ್ಪಲಿ ಬಿಟ್ಬಿಟ್ಟು ಹೊರಡೋಣ. ಸೊ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಬಾಸ್ ಸಿಗ್ತಾರೆ. ಬಾಸ್ ಒಂದು ಕೈ ಮುಟ್ಕೊಂಡು ಸೊ ತನ ಬನ್ನಿ. ಒಳ್ಳೆ ಕಾಡು ಒಳಗಡೆ ಹೋಗ್ತಿರೋ ಥರ ಫೀಲ್ ಆಗ್ತಿದೆ. ಸೊ ನೋಡಿ ಹೆಂಗಿದೆ, ಯಾವುದೋ ಒಳ್ಳೆ ಗುಹೆ ಒಳಗಡೆ ಹೋಗ್ತಿರೋ ಥರ ಇದೆ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟ ಇರೋರು ಆ್ಯಂಡ್ ಮೇಯ್ನ್ ಸಣ್ಣ ಆಗಬೇಕು ಅಂತ ಇರೋರು ಸೊ ಆರಾಮಾಗಿ ಬರ್ಬೋದು. ಒಂದೆರಡು ಸತಿ ಹತ್ತಿಳಿದ್ರೆ ಪಕ್ಕ ಸಣ್ಣ ಆಗೋದಂತೂ ಗ್ಯಾರಂಟಿ ನೀವು. ಈ ಬೆಟ್ಟದಲ್ಲಿ 4 ದೇವಸ್ಥಾನ ಐತೆ ಟೋಟಲು. ಸೊ ಒಂದನೇದು ಬಂದು ಅಭಯಾಂಜನೇಯನ ದೇವಸ್ಥಾನ. ಸೊ 2ನೇದು ರಾಮೇಶ್ವರ ದೇವಸ್ಥಾನ. 3ನೇದು ಬಂದು ಪಟ್ಟಾಭಿರಾಮ ದೇವಸ್ಥಾನ. ಸೊ ಈ ದೇವಸ್ಥಾನ ಮೇಯ್ನ್ ದೇವಸ್ಥಾನ ಇದು. ಸೊ 4ನೇದು ಕೋಟೆ ಆಂಜನೇಯನ ದೇವಸ್ಥಾನ. ಸೊ ಇದು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಕೋಟೆ ಇದೆ. ಸೊ ಆ ಕೋಟೆಗೋಸ್ಕರ ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋರೆ. ಗುರು ಇದೊಂದು ಬೆಟ್ಟ ಹತ್ಬಿಟ್ರೆ ಸಾಕು. ಸೊ ಟಾಪ್ ಆಫ್ ದಿ ವ್ಯೂ ಕಾಣುತ್ತೆ. ಸೊ ವೆದರ್ ಬೇರೆ ಸಖತ್ತಾಗಿದೆ, ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವರು ಬೇರೆ ಹತ್ತನೇ ಇಲ್ಲ. ಸೊ ಹತ್ತು ಗುರು ಬೇಗ. ನೋಡಿ ವ್ಯೂ ಹೆಂಗಿದೆ. ಸೊ ಯಾರೋ ಕರ್ನಾಟಕ ಫ್ಲಾಗ್ನ ಅಲ್ಲೋಗಿ ಆಗಲೇ ನೆಟ್ಬಿಟ್ಟಿದ್ದಾರೆ. ಸೊ ನೋಡಿ ಎಲ್ಲಿ ನೋಡಿದ್ರು ಬರೀ ಬೆಟ್ಟಗಳೇ ಕಾಣ್ತಿದೆ. ಸೊ ಟಾಪ್ ಆಫ್ ದಿ ವ್ಯೂ ಸಕ್ಕತ್ತಾಗಂತಿದೆ. ವೆದರ್ ಇನ್ನೊಂಚೂರು ಮಳೆ ಬರೋ ಥರ ಎದ್ಬಿಟ್ಟಿದೆ, ಅಂತೂ ಸೂಪರಾಗಿರೋದು. ಸೊ ನೋಡಿ ಆ ಕಡೆ ಹೋದ್ರೆ ಬೆಟ್ಟನೇ, ಈ ಕಡೆ ಹೋದ್ರೆ ಬೆಟ್ಟನೇ, ಬಟ್ ಸಕ್ಕತ್ತಾಗಿ ಕಾಣಿಸ್ತಿದೆ ವ್ಯೂ ಅಂತೂ. ಹೆಂಗಿದೆ ವ್ಯೂ, ಸೂಪರಾಗಿದೆ ಮಾತ್ರ. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಇದಂತೂ ಮಸ್ತಾಗಿರುತ್ತೆ ಪ್ಲೇಸು. ಗುರು ಫೈನಲಿ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ಆ್ಯಂಡ್ ಮೇಲ್ಗಡೆ ವ್ಯೂನ ಎಂಜಾಯ್ ಮಾಡಿಕೊಂಡು ಸೊ ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಸೊ ಬರೋಂಥವ್ರು ಆದಷ್ಟು ಮಾರ್ನಿಂಗ್ ಟೈಮ್ ಇಲ್ಲ ಈವ್ನಿಂಗ್ ಟೈಮ್ ಬನ್ನಿ, ಒಂದೊಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಪ್ಲೇಸು ಕೂಡ ಸೂಪರಾಗಿದೆ. ಬಟ್ ಆಫ್ ರೋಡ್ ಏನಂದರೆ ಇಲ್ಲಿಂದ 1 ಕಿಲೋಮೀಟ್ರನ್ನ ಆಗುತ್ತೆ, ಬಟ್ ಆರಾಮಾಗಿ ಬರ್ಬೋದು. ಆಫ್ ರೋಡ್ ಮಾಡೋವಂಥವ್ರು ಬರ್ಬೋದು. ಸೊ ಚೆನ್ನಾಗಿದೆ ಗುರು ಪ್ಲೇಸು ಫೈನಲಿ ಹೇಳ್ಬೇಕಂತಂದರೆ. ಸೊ ಬನ್ನಿ ಇವಾಗ ಬೆಂಗಳೂರು ಕಡೆ ಹೊರಡೋಣ. ಏನಿಲ್ಲ, ಸೊ ಇವಾಗ ಹೊರಡೋದೆ ಅಂತಿದ್ದಾರೆ. ಸೊ ಈ ಥರ ನೋಡಿ ರೆಸ್ಪಾನ್ಸ್ ಮಾಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಹಾಗೆ ನನ್ನ ವೀಡಿಯೋಸ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.